ಕೊಟ್ಟಿದ್ದಾರೆ. ಈಗ ಆಕ್ಷೇಪ ಇರೋದೇ 89 ಕುರುಬ ಸಮುದಾಯದ ಸಂಘ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ, ಬೇರೆ ಯಾವ ತಗೊಂಡಿಲ್ಲ. ಸಿದ್ದರಾಮಯ್ಯವರು ಹೋಗೋಕ್ಕೂ ಮುಂಚೆ ನಮ್ಮ ಸಮುದಾಯದವ್ರಿಗೆ ಹೆಚ್ಚು ಅವಕಾಶ ಮಾಡಿಕೊಟ್ಟು ಹೋಗಿದೆ. ಸಮಾನತೆ ಅಂತಾರೆ, ಸಮಬಾಳು ಅಂತಾರೆ, ಎಲ್ಲರೂ ಕೊಡ್ಲಿಲ್ವಲ್ಲ ಅನ್ನೋ ಆಕ್ಷೇಪ ಇದೆ. ಇಲ್ಲಾಂದ್ರೆ ಹೊಸ CM ಬಂದು ಸರಿಪಡಿಸ್ಬೇಕ್ರಿ. ಏನು ಯಾರಿಗೆ ಕೊಟ್ಟಿಲ್ಲ ಅವ್ರು ಕೊಡ್ಬೇಕು ಅಷ್ಟೇ. ಹೊಸ CM ಅವರು ಅದನ್ನ ಯಾರು ವಂಚಿತರಾಗಿದ್ದಾರೆ ಅವ್ರು ಅಪ್ರೋಚ್ ಆಗ್ಬೇಕು CM ಅವ್ರಿಗೆ. ಅವ್ರು ಕೊಟ್ಟಿಲ್ಲ ಅಂದ್ರೆ ಇವ್ರು ಕೊಡ್ತಾರೆ ಅಷ್ಟೇ. ಟೇಕಪ್ ಆಗ್ಲಿಕ್ಕೆ ಟೈಮ್ ಬೇಕಲ್ಲ. ಹೊಸಬ್ರಿಗಂತ ಟೈಮ್ ಬೇಕು, 6 ತಿಂಗಳೇ. ಒಂದೇ ಸಲ ಟೇಕಪ್ ಆಗೋಲ್ಲ, 6 ಮಂತ್ ಟೈಮ್ ಬೇಕು ಹೊಸಬ್ರಿಗೆ. ಯಾರ್ಯಾರು ಹೊಸಬ್ರಿದ್ದಾರೆ, ಹೊಸ ಖಾತೆ ಇದೆ, ಮಿನಿಮಮ್ 6 ಮಂತ್ ಅವ್ರಿಗೆ ಟೈಮ್ ಬೇಕು ಟೇಕಪ್ ಆಗ್ಲಿಕ್ಕೆ. ಅದಕ್ಕೆ ಕೊನೆವರೆಗೆ ಮಾಡ್ಬೋದಲ್ರಿ. ಎಲೆಕ್ಷನ್ ಜೊತೆ ಇದ್ದೇ ಇರ್ತದೆ. ಎಲೆಕ್ಷನ್ ಜೊತೆ ಮಾಡ್ತಾನೆ ಡೆವಲಪ್ಮೆಂಟ್ ಮಾಡಬೇಕು, ಚುನಾವಣೆ ಮಾಡಬೇಕು, ಪಕ್ಷ ಸಂಘಟನೆ ಮಾಡಬೇಕು, ಎಲ್ಲ ಪ್ಯಾರಲಲ್ ಆಗಿ ಮಾಡಬೇಕು. ಇಲ್ಲಿ ಹೇಳಿದ್ರಲ್ಲ, ಈಗಾಗಲೇ ಹೇಳಿದೀವಿ. 3 ವರ್ಷ ಮಾಡಿದ ಅನುಭವ ಇದೆ. ಮತ್ತೆ ಹೊಸ ತೊಂದರೆ 2 ವರ್ಷ ಬೇಕಾದ ಕಂಟಿನ್ಯೂಲಿಕ್ಕೆ. ಹೆಚ್ಚುವರಿಗೇನಿಲ್ಲ. ಹೆಚ್ಚುವರಿ ಕೇಳಿದ ಸ್ಪೋರ್ಟ್ಸ್ ಕೇಳಿದ್ದೀನಿ ನಾನು ಅಷ್ಟೇ. ಸ್ಪೋರ್ಟ್ಸ್ ಅದೇನು ಸಣ್ಣದಿದೆ ಕೂಡ ಅಂತ ಹೇಳಿದ್ವಿ. ಅದು ಆಲ್ರೆಡಿ ಕೊಟ್ಟು ಬಿಟ್ಟಿದ್ದಾರೆ. ನಾನು ಮೊದಲಿಂದ ಸ್ಪೋರ್ಟ್ಸ್ನಲ್ಲ, ಈಗೂ ಕಂಡಕ್ಟ್ ಮಾಡಿದ್ರಲ್ಲ ಸ್ಪೋರ್ಟ್ಸ್. ನಾನು ಅದು ಕೊಟ್ಟರೆ ರಾಜ್ಯ ಮಟ್ಟದಲ್ಲಿ ಮಾಡ್ಬೋದು ಒಂದು ದೊಡ್ಡ ಕ್ರಾಂತಿ. ನಮ್ಮ ಜಿಲ್ಲೆಯೆಲ್ಲ ಮಾಡ್ತೇವೆ. ಪ್ರತಿ ವರ್ಷ 50 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ. ಸರ್ಕಾರ ಮುಂದಾದ್ರೆ ನಂಬರ್ 1 ಮಾಡ್ಬೋದು ಸ್ಪೋರ್ಟ್ಸಲ್ಲಿ ಕರ್ನಾಟಕ. ಕೇಳಿದ್ದೆ, ಹಿಂದೂ ಕೂಡ ಕೇಳಿದೆ ನಾ. ಯಾವಾಗ ಒಂದು ಸಾರಿ ಧರಮ್ ಸಿಂಗ್ ಸರ್ಕಾರದಲ್ಲಿ ಇದ್ದೆ, ಅವಾಗೂ ಸ್ಪೋರ್ಟ್ಸ್ ಕೊಡಿ ಅಂತ ಕೇಳಿದೆ ನಾವು. ಅದು ಒಂದೇ ಕೊಡೋದು ಕೇಳಿದೆ. ಹೆಚ್ಚುವರಿ ಇಲ್ಲ, ನಾವು ಯಾವುದು ಡಿಮಾಂಡ್ ಮಾಡಲ್ಲ, ಯಾವುದೂ ಇಲ್ಲ. ಇದು ಕೇಳಿದ ಅಷ್ಟೇ. ಈಗ ಆಲ್ರೆಡಿ ಕೊಟ್ಬಿಟ್ಟಾರೆ, ಅದೇನು ಪ್ರಶ್ನೆ ಇಲ್ಲ. ಅವರು ಬಹುಶಃ ಕೇಳಿ ತಗೊಂಡಾರೆ. ಬಹುಶಃ ಅವರು ಸ್ಪೋರ್ಟ್ಸ್ ಮಾಡ್ತಿರ್ತಾರೆ. ಅವರು ತುಮಕೂರಲ್ಲಿ ಅವ್ರ ಕಾಲೇಜ್ನಲ್ಲಿ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತಿರ್ತಾರೆ. ಬಹುಶಃ ಅದಕ್ಕೇನು ಅವರು ಕೇಳಿ ತಗೊಂಡಿರ್ಬೋದು. ವಿಧಾನಸಭಾಧ್ಯಕ್ಷರ ಸ್ಥಾನವನ್ನು ಇಲ್ಲ, ಕೊಟ್ಟರೆ ತಗೊಳ್ಳಿದ್ರೆ ತಗೋತಾರೆ. ಇನ್ನೂ ಕಾಲ ಬಂದಿಲ್ಲ. ಮಂತ್ರಿಯಲ್ಲಿ ಯಾರು ಉಳಿತಾರೆ ಸೀನಿಯರು ಕೊಡ್ತಾರೆ ಯಾರಿಗಾರು. ಅದು ಒಂದು ಒಳ್ಳೆ ಪೋಸ್ಟ್ ಅಲ್ಲ, ಅದೇನು ಸಮಸ್ಯೆ ಇಲ್ಲ. ಸಂಪುಟ ರಚನೆಯಲ್ಲಿ ಏನ್ ನಿರೀಕ್ಷೆ? ಹೊಸಬರಿಗೆ ಅವಕಾಶಗಳು ಸಿಗ್ತಾವಲ್ಲ, ಮತ್ತೆ ಮುಂದುವರಿಸ್ತಾರೆ ಗೊತ್ತಿಲ್ಲ. ನಾವು ಇವತ್ತು ಪತ್ರಿಕೆಯಲ್ಲಿ ನೋಡಿದೀವಿ, ಹೊಸದೇನೋ ಕೊಡ್ಲಿಕ್ಕೆ ಹೈಕಮಾಂಡ್ ಸೂಚನೆ ಮಾಡಿದೆ ಅಂತ ಇದೆ. ಹೊಸಬ್ರಿಗೆ ಕೊಡಬೇಕು, ಬಿಲೋ 50 years ಅಂತ ಏನೋ ಹೇಳಿದಾರಂತ. ಬಳಸ್ಕೋಬೇಕು. ಅವ್ರನ್ನ ಹೇಳಿದ್ರೆ, ನಾನು ಫಸ್ಟ್ ಟೈಮ್ ಆದ್ರೆ ಕೊಟ್ಟು ತಪ್ಪೇನಿಲ್ಲ, ಅವ್ರನ್ನೂ ಬಳಸ್ಕೋಬೇಕಂತ ಹೇಳಿದ್ವಿ. ಆದ್ರೆ ಈಗ ಅವ್ರ ಮಾನದಂಡ ಏನಿದೆ ಗೊತ್ತಿಲ್ಲ ನಮಗೆ. ಬಿಜೆಪಿ ಪ್ರೆಸ್ ಮೀಟ್ ಮಾಡಿದ್ದಾರೆ. 37,000 ಕೋಟಿ ಟೆಂಡರ್ ಅಕ್ರಮ ಮಾಡಿದ್ದಾರೆ ಕಸದಲ್ಲಿ. ಅದು ಗೊತ್ತಿಲ್ಲ, ನೋಡೋಣ. ಅವರು CM ಅವ್ರ ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವ್ರ ತನಿಖೆ ಮಾಡ್ತಾರೆ ಅಂತ ಹೇಳಿದಾರೆ ಅದ್ರ ಬಗ್ಗೆ. 30 ವರ್ಷಕ್ಕೆ ಲೀಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಡೀಟೇಲ್ ಗೊತ್ತಿಲ್ಲ. ಅವ್ರು ಏನು ತನಿಖೆ ಮಾಡ್ತಾರೆ ಅಂತ ಹೇಳಿದ್ರೆ ಮಾಡ್ಬೋದು ಅಷ್ಟೇ. ಮಾಡಿ ನ್ಯಾಯ ಒದಗಿಸ್ಬೋದು. ಅದಕ್ಕೆ ಏನೋ ಸಮಸ್ಯೆ ಆಗಿದೆ. ರಾಮ್ಕಿ ಕಂಪನಿ ಮಾಡೋದು ಹಿಂದೆ 30 ವರ್ಷದಿಂದ ಕರ್ನಾಟಕದಾಗ ಅದೇ ನಂಬರ್ 1 ಅಲ್ಲಿದೆ. ಯಾವ ಸರ್ಕಾರ ಬಂದರೂ ಅದು ಇದ್ದೇ ಇರ್ತದೆ. ನಮ್ಮದು ಸುರಿಜೊಳಗೆ ಏನು ಸಮುದ್ರ, ಅದು ಮುಂಚೆಯಿಂದ ಇದೆ. ಅದು ಕರ್ನಾಟಕದಲ್ಲಿ ಮುಂಚೆಯಿಂದ ಅವ್ರು ಕೆಲಸ ಮಾಡ್ತಾರೆ. ಅವ್ರಿಗೆ ಕೊಡಿಸುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಅಲ್ಲ, ಆ ಕಂಪನಿ ಆಲ್ರೆಡಿ ಆಪರೇಟ್ ಮಾಡಿದಲ್ಲ. ಮುಂಚೆನೂ ಬೇರೆ ಸರ್ಕಾರದಾಗ ಅವ್ರು ಕೆಲಸ ಮಾಡಿದ್ದಾರೆ.
ಅದು ಬೇರೆ ನೋಡೋಲ್ಲ. ಈಗ ಹೆಂಗಾರು ಸ್ಟೇ ಏನೋ ಮಾಡಿದಂತ CM ಅವರು ತನಿಖೆ ಮಾಡ್ತಾರ, ಮಾಡಲಿ, ಆಮೇಲೆ ನೋಡೋಣ. ಈಗ ಬಿಡದಿ ಟೌನ್ಶಿಪ್ ಕಳಿಸಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಬಿಡದಿ ಈಗ ಅಲ್ಲಿ ಸುಮಾರು 10 ಜನರ ಮೇಲೆ ರೈತರು ಸೇರಿದಂತೆ ಪ್ರತಿಭಟನೆ ನಡೆಸುವಂತೆ ಕಂಪ್ಲೇಂಟ್ ಕೇಸ್ ಮಾಡಿದ್ದಾರೆ, FIR ಮಾಡಿದ್ದಾರೆ. ಸರ್ಕಾರ ಎಲ್ಲ ಒಂದ್ ಕಡೆ ಹಠಕ್ಕೆ ಬಿದ್ದು ಒಂದ್ ಕಡೆ ಗೊತ್ತಿಲ್ಲ, ನೋಡೋಣ. ಅದ್ರ ಬಗ್ಗೆ ನಮಗೂ ಐಡಿಯಾ ಇಲ್ಲ, ರೈತರ ವಿರೋಧ ಇದೆ ಕೂಡ. ಪೂರ್ತಿ ನಮ್ಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ CM ಅವ್ರ ಜೊತೆ. GB ಎಲೆಕ್ಷನ್ಗೆ ಡೆಡ್ಲೈನ್ ಇದೆ. JPTP ಚುನಾವಣೆ ಯಾವಾಗ ಅಂತ ಸರ್? ಅದು ಹೇಳಿದ್ರೆ ಕೋರ್ಟಲ್ಲಿ ಇದೆ, ಅಲ್ಲಿ ಕೋರ್ಟ್ ಮಾಡ್ಬೇಕದು. ಕೋರ್ಟ್ ಟರ್ಮಲ್ ಆಗುತ್ತಾ ಹೇಗೆ ಸರ್? ನಮ್ಮ ಕೈಲಿಲ್ಲ, ಅದು ಕೋರ್ಟ್ ಮೇಲೆ ಇದೆ, ನಮ್ಮ ಕೈಲಿದೆ. ಮತ್ತೆ ಮೊನ್ನೆ 2 ವೀಕ್ಸ್ ಏನೋ 2 ಮಂತ್ಸ್ ಟೈಮ್ ಕೊಟ್ಟಿದ್ದಾರಲ್ಲ ಅವರು. ಮುಂಚೆ ಲಾಸ್ಟ್ ಟೈಮ್ ಹೇಳಿದೆ ನಿಮಗೆ, ಕೋರ್ಟ್ನಲ್ಲಿ ಇರುವವರೆಗೆ ನಾವೇನದು ನಿರ್ಧಾರ ಮಾಡ್ಲಿಕ್ಕೆ ಅವರು ತಿಳಿದ್ವಿ. ಗೃಹಲಕ್ಷ್ಮಿ ಪರಿಷ್ಕರಣೆ ಶುರು ಮಾಡಿದ್ದಾರೆ ಸರ್. ಕೆಲವು ಕಡೆ ವಿರೋಧ ಇದೆ. ಸತ್ತವ್ರು ತೆಗ್ದಿದ್ದಾರೆ, ಆದರೆ ಅದಕ್ಕೆ ಯಾಕೆ ವಿರೋಧ ಇಲ್ಲ? ಅವ್ರು ತೊಗೊಳೋರ ಇಲ್ಲ, ಪಾರ್ಟಿಯನ್ನು ಜೀವಂತ ಇಲ್ಲ, ಅದಕ್ಕೆ ವಿರೋಧ ಮಾಡ್ತಾರೆ. GST, ಇನ್ಕಮ್ ಟ್ಯಾಕ್ಸ್ ತುಂಬ ಅವರು ಎಕ್ಸಿಕ್ಯೂಟಿವ್ ಕ್ಲಾಸ್ನಾಗ ಅಡ್ಡಾಡೋರು, ಫ್ಲೈಟ್ ಫಸ್ಟ್ ಕ್ಲಾಸ್ನಾಗ ಟಿಕೆಟ್ 3 ಲಕ್ಷ 4 ಲಕ್ಷ. ಅವ್ರಿಗೂ 2,000 ಅಂದರೆ ನ್ಯಾಯ ಅದು ಅಲ್ಲ, ಅದ್ರ ತೆಗಿತಿದ್ದಾರೆ ಅಷ್ಟೇ. ಸರ್ಕಾರ ಕ್ಲಾರಿಟಿ ಕೊಡಬೇಕು ಅನ್ನುವಂಥದ್ದು ಯಾರನ್ನು ತೆಗಿತಿದೀವಿ ಇದಾರಲ್ಲ, ಆಲ್ರೆಡಿ ಹೇಳಿದಾರೆ ಅಲ್ಲಿ. ಇದು ಬಂದಿರೋ ಲಿಸ್ಟಲ್ಲಿ ಇದೆ ನೋಡ್ರಿ. 10,000 ಅರ್ಧ ಇದ್ದಾರೆ, 50,000 ಇನ್ಕಮ್ ಟ್ಯಾಕ್ಸು GST ಎಲ್ಲ ಅವರು ಇವರಿದ್ದ ಅವರು 50,000 ಇದ್ದಾರೆ. ಒಟ್ಟಿಗೆ 1 ಲಕ್ಷ ಅಷ್ಟೇ ಅದು ಟಾರ್ಗೆಟು. 1 ಕೋಟಿ 2 ಲಕ್ಷನ 3 ಲಕ್ಷ ಇದೆ ಆ ಥರ. ಬರೀ 1 ಲಕ್ಷದಿದು. ಮತ್ತು 10,000ಗೆ ಅದು ತನಿಖೆ ಆಗ್ಬೇಕು. ಅದು 10,000 ದುಡ್ಡು ಯಾರು ತೊಗೊಳ್ತಾರೆ, ಅದು ಹೆಂಗೆ ತೊಗೋತಾರೋ.